ಬಿಸಿಲಿನ ಹೊಡೆತಕ್ಕೆ ಬರಿದಾದ ನೀರಿನ ಮೂಲಗಳು. ಕುಡಿಯುವ ನೀರಿಗೂ ಪರಿತಪಿಸುತ್ತಿದ್ದಾರೆ ಕಾಫಿನಾಡು ಚಿಕ್ಕಮಗಳೂರಿನ ಜನ. ಹೌದು, ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಲೆನಾಡಿನ ಭಾಗಗಳಲ್ಲಿಗೆ ಜಲಕ್ಷಾಮ ಸೃಷ್ಟಿಯಾಗಿದೆ. ಕುಡಿಯುವ ನೀರಿಗಾಗಿ ಜನ ಪರದಾಡುವಂತಾಗಿದೆ. ನದಿ, ಹಳ್ಳ, ಕೊಳ್ಳ, ಬಾವಿಗಳು ಸೇರಿದಂತೆ ಪ್ರಮುಖ ಜಲ ಮೂಲಗಳು ಬತ್ತಿ ಹೋಗಿದ್ದು ಬಿಸಿಲಿನ ತಾಪಕ್ಕೆ ಜನ ಕಂಗಾಲಾಗಿದ್ದಾರೆ. ಕಾಫಿ ಬೆಳೆಗೆ ಹೆಸರುವಾಸಿಯಾಗಿರೋ ಚಿಕ್ಕಮಗಳೂರು ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ನೀರಿಗೆ ಹಾಹಾಕಾರ ಆರಂಭವಾಗಿದೆ. ಕಳಸಾ ತಾಲೂಕಿನಲ್ಲೂ ಹಲವು ಗ್ರಾಮಗಳು ಕುಡಿಯುವ ನೀರಿಗೂ ಪರದಾಡ್ತಿದ್ದಾರೆ. ತೋಟದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಆಳುಗೋಡಿನ ನಿವಾಸಿಗಳು ಸಹ ನೀರಿಗಾಗಿ ಪರಿತಪಿಸುತ್ತಿದ್ದು, ವಾಡಿಕೆಗಿಂತಲೂ ಮಳೆ ಕಡಿಮೆಯಾದ್ರೂ ಕೂಡ ಜಿಲ್ಲಾಡಳಿತ ಜಲಮೂಲಗಳ ಸಂರಕ್ಷಣೆಗೆ ಮುಂದಾಗ್ತಿಲ್ಲ. ಈ ಕುರಿತು ಗ್ರಾಮಸ್ಥರಾದ ಪರಮೇಶ್ ಹೇಳಿದ್ದು ಹೀಗೆ. ನಾವು ಕಳಸಾ ತಾಲೂಕು ತೋಟದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತನುಡಿ ಗ್ರಾಮದ ಆಳ್ಗೋಡು ವಾಸಿಗಳು. ನಾವು ಸುಮಾರು ಒಂದು 50-60 ಮನೆ ಜನಗಳು ವಾಸ ಮಾಡ್ತಿದ್ವಿ ಸುಮಾರು ವರ್ಷಗಳಿಂದ. ನಮಗೆ ಮೂಲಭೂತ ಸೌಕರ್ಯಗಳಂದರೆ ಕುಡಿಯೋ ನೀರು, ರಸ್ತೆ, ಚರಂಡಿ ಮತ್ತು ಸುಮಾರು ಸಮಸ್ಯೆಗಳಿದೆ. ಅದು ಈಗ ಬೇಸಿಗೆ ಶುರುವಾಗಿ ಇನ್ನೂ 1 ತಿಂಗಳು ಆಗಿಲ್ಲ. ಆದಷ್ಟು ಬೇಗ ನೀರೆಲ್ಲ ಬತ್ತಿ ಹೋಗಿ ಕುಡಿಯೋಕ್ಕೆ ನೀರಿಲ್ಲ. ಈಗ 1 ತಿಂಗಳಾಯಿತು. ನಮಗೆ ಒಂದು 50-60 ಮನೆಗೂ ನೀರೇ ಸಿಗ್ತಿಲ್ಲ ಕುಡಿಯೋಕ್ಕೆ. ಭದ್ರಾ ನದಿಗೆ ಹೋಗಬೇಕಾಗಿದೆ ಪರಿಸ್ಥಿತಿ ಬಂದಿದೆ ನಮಗೆ. ಇನ್ನು ಕುಡಿಯುವ ನೀರಿಗಾಗಿ ಪರದಾಡ್ತಿರುವ ಆಳುಗೋಡಿನ ನಿವಾಸಿಗಳು ಸರ್ಕಾರದಿಂದ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ. ಕಳೆದ 4-5 ದಶಕಗಳಿಂದಲೂ ಮೂಲಭೂತ ಸೌಲಭ್ಯಗಳನ್ನ ಪಡೆಯುವಲ್ಲಿ ವಂಚಿತರಾಗಿದ್ದು, 50ಕ್ಕಿಂತಲೂ ಹೆಚ್ಚು ಮನೆಗಳಿದ್ರೂ ಕುಡಿಯುವ ನೀರು ಒದಗಿಸಲು ಯಾವುದೇ ಸೌಲಭ್ಯಗಳಿಲ್ಲ. ಇದಲ್ಲದೆ ಮಳೆಗಾಲದಲ್ಲಿ ಕುಡಿಯುವ ನೀರಿಗಾಗಿ ಮಾಡಿಕೊಂಡ ಪೈಪ್ಲೈನ್ಗಳನ್ನ ಕಾಡು ಪ್ರಾಣಿಗಳು ಹಾಳು ಮಾಡ್ತಿದ್ದು, ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಗ್ರಾಮಸ್ಥರಾದ ವಾಸು ಆಗ್ರಹಿಸಿದ್ದು ಹೀಗೆ. ಸರ್, ತೋಟದೂರು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿಯಿಂದ 2019-20 ಶಾಂಕ್ಷನ್ ಆಗಿತ್ತು. ಸುಮಾರು ಆಳುಗಳು 60 ಮನೆ ಇದೆ. ಆದ್ರೆ ಇದು ಕಾಮಗಾರಿ ಅರ್ಧಂಬರ್ಧ ಆಗಿದೆ. ಅರ್ಧವರೆಗೆ ಮಾತ್ರ ಪೈಪ್ ಹಾಕಿದ್ದಾರೆ, ಸೆಂಟ್ರಲ್ ಕಟ್ ಮಾಡಿದ್ದಾರೆ. ಆಮೇಲೆ 2 ಕಿಲೋಮೀಟರ್ ಹಾಕಿದ್ರೆ ಆಮೇಲೆ ಟ್ಯಾಂಕಿ ನೀರೇ ಹೋಗ್ಲಿಲ್ಲ. ಇದು ಪ್ರಭಾಕರ್ ಗೌಡ್ರು ಇದ್ದಾಗ ಇದು ಶಾಂಕ್ಷನ್ ಆಗಿತ್ತು. ಇದು ಕಾಂಟ್ರಾಕ್ಟರ್ ಬರ್ದೆ ನಮ್ಗೆ ಬಾರಿ ಮೋಸ ಮಾಡಿದ್ದಾರೆ. ಇಲ್ಲಿ ಶಾಂಕ್ಷನ್ ಆಗಿ ಅವರ ಈಗ ಪ್ರಭಾಕರ್ ಗೌಡ್ರ ಅವಧಿ ಮುಗಿದೋಗಿದೆ. ಆಳುಗೌಡರಿಗೆ ಯಾರಿಗೂ ಕುಡಿಯೋದಕ್ಕೆ ನೀರಿಲ್ಲ ಇಲ್ಲಿ. ಒಟ್ಟಾರೆಯಾಗಿ ಪಂಚನದಿಗಳ ತವರೂರು ಚಿಕ್ಕಮಗಳೂರು ಜಿಲ್ಲೆಗಳಿಗೆ ನೀರಿಗೆ ಹಾಹಾಕಾರ ಎದುರಾಗಿರುವುದು ವಿಪರ್ಯಾಸವೇ ಸರಿ. ಆದರೆ ಮಲೆನಾಡಿನ ಜನರಿಗೆ ಕುಡಿಯುವ ನೀರು ಒದಗಿಸಬೇಕಾದ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಜನರ ಆಕ್ರೋಶದ ಕಟ್ಟೆ ಒಡೆಯುವ ಮೊದಲು ಜಿಲ್ಲಾಡಳಿತವು ಎಚ್ಚೆತ್ತುಕೊಂಡು ಕುಡಿಯುವ ನೀರಿಗೆ ವ್ಯವಸ್ಥೆ ಕಲ್ಪಿಸಬೇಕಿದೆ.